ಪ್ಲೇನ್ ಒಳಗಡೆ ಯಾರೋ ಟೆರರಿಸ್ಟ್ ನುಗ್ಗಿದ್ದಾರೆ. ಅವರು ಪ್ಲೇನ್ನ ಹೈಜಾಕ್ ಮಾಡಿದ್ದಾರೆ. ಏನ್ ಬೇಕು ಅವ್ರಿಗೆ? ಮತ್ತೆ ಯಾಕೆ ಹೈಜಾಕ್ ಮಾಡಿದ್ದಾರೆ? ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮಿಹುಲಿ ನ್ಯೂಸ್ ಟಿವಿಲಿ ನೋಡ್ತಾ ಇದ್ದ. ಅವ್ರು ಕೂಡಲೇ ಕಾರ್ ಹತ್ತಿ ಏರ್ಪೋರ್ಟ್ಗಾಗಿ ಹೊರಡ್ತಾರೆ. ಏರ್ಪೋರ್ಟಲ್ಲಿ ಮಿಹುಲ್ಗೆ ಗೊತ್ತಾಗುತ್ತೆ 2 ಗಂಟೆ ಫ್ಲೈಟ್ ಯಾವುದು ಡೆಲ್ಲಿಯಿಂದ ಮುಂಬೈಗೆ ಹೋಗ್ತಾ ಇತ್ತು. ಅದನ್ನ ಯಾರೋ ಗನ್ ಪಾಯಿಂಟ್ ಅಲ್ಲಿ ಹೈಜಾಕ್ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಏನಂದ್ರೆ ಏರ್ಪೋರ್ಟಲ್ಲಿ ಇಷ್ಟೊಂದು ಸೆಕ್ಯೂರಿಟಿ ಇತ್ತು, ಅದಾದ ನಂತರನು ಗನ್ ಫ್ಲೈಟ್ ಒಳಗಡೆ ಹೇಗೆ ಹೋಯ್ತು? ಖಂಡಿತ ಯಾರೋ ಏರ್ಪೋರ್ಟ್ ಅಥಾರಿಟಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಮಿಹುಲ್ ಕೂಡಲೇ ಆ ಫ್ಲೈಟ್ ಲಗೇಜಸ್ ಅನ್ನ ಸ್ಕ್ಯಾನ್ ಮಾಡೋಕೆ ಸಿಸಿಟಿವಿ ಫುಟೇಜಸ್ ನೋಡ್ತಾನೆ. ಒಂದು ಫುಟೇಜ್ ಮೇಲೆ ಅವನಿಗೆ ಡೌಟ್ ಬರುತ್ತೆ. ನೀವು ಹೇಳ್ಬೋದಾ 3ರಲ್ಲಿ ಯಾವ ಲಗೇಜ್ ಮೇಲೆ ಅವನಿಗೆ ಡೌಟ್ ಬಂತು ಅಂತ? ಈ ಲಗೇಜ್ ಬ್ಯಾಗ್ ಯಾರ್ದು? ಲೇಡಿದು. ಎಲ್ಲ ವಸ್ತು ಲೇಡಿದು. ಆದರೆ ಇದರಲ್ಲಿ ಒಂದು ಶೂ ಇಟ್ಟಿದೆ, ಮತ್ತೆ ಅದು ಮೆನ್ ಶೂ, ಮತ್ತೆ ಒಂದೇ ಒಂದು. ಖಂಡಿತ ಇದರಲ್ಲೇ ಗನ್ ಮುಚ್ಚಿಟ್ಟಿರ್ತಾರೆ. ಮತ್ತೆ ಸ್ಕ್ಯಾನಲ್ಲಿ ಯಾರು ಸಹ ರಿಪೋರ್ಟ್ ಮಾಡಲಿಲ್ಲ, ಅಂದ್ರೆ ಯಾರೋ ಎಕ್ಸ್ ಸೆಕ್ಯೂರಿಟಿ ಸಹ ಇದರಲ್ಲೇ ಸೇರ್ಕೊಂಡಿದ್ದಾನೆ. ಮಿಹುಲ್ ಏರ್ಪೋರ್ಟ್ನ ರ್ಯಾಂಡಮ್ ಫುಟೇಜಸ್ ನೋಡ್ತಾನೆ. ಅದರಲ್ಲಿ ಒಂದು ಫೋಟೋದಲ್ಲಿ ಮಿಹುಲ್ಗೆ ಅರ್ಥ ಆಗುತ್ತೆ ಈ ಹೈಜೇಕರ್ ಯಾರಂತ. ಹೇಗೆ ಮಿಹುಲ್ಗೆ ಇದು ಹೇಗೆ ಅರ್ಥ ಆಗುತ್ತೆ? ಏನು ನೀವು ಹೇಳ್ಬೋದಾ? ಈ ಫುಟೇಜಸ್ ಅನ್ನ ಗಮನ ಇಟ್ಟು ನೋಡಿ. ಇದರಲ್ಲಿ ಒಬ್ಬ ವ್ಯಕ್ತಿ ಲೇಡೀಸ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಾನೆ. ಮತ್ತಿದು ಅದೇ ಬ್ಯಾಗ್ ಯಾವ್ದ್ರಲ್ಲಿ ಶೂ ಇತ್ತು. ಈಗೊಬ್ಬ ಪುರುಷ ಲೇಡಿ ಬ್ಯಾಗ್ ಯಾಕೆ ಕ್ಯಾರಿ ಮಾಡ್ತಾ ಇದ್ದಾನೆ? ಆದ್ರಿಂದ ಮಿಹುಲ್ಗೆ ಡೌಟ್ ಬರುತ್ತೆ. ಈ ವ್ಯಕ್ತಿ ಗೇಟ್ ನಂಬರ್ 3 ಹತ್ರ ಹೋಗ್ತಾ ಇದ್ದಾನೆ. ಅಂದ್ರೆ ಗೇಟ್ ನಂಬರ್ 3 ಬಗ್ಗೆ ಬೇರೆ ಯಾರ ಹತ್ರ ಕೇಳಬೇಕಾಗುತ್ತೆ. ಮಿಹುಲ್ ಕೂಡಲೇ ಗೇಟ್ ನಂಬರ್ 3 ಹತ್ರ ಹೋಗ್ತಾನೆ. ಮತ್ತೆ ಅಲ್ಲಿನ ಸೆಕ್ಯೂರಿಟಿ ಆಫೀಸರ್ ಹತ್ರ ಪ್ರಶ್ನೆ ಕೇಳ್ತಾನೆ. ಆ ಸಮಯದಲ್ಲಿ 3 ಆಫೀಸರ್ಸ್ ಇದ್ರು. ಮೊದಲನೇವನ್ ಹೇಳ್ತಾನೆ, ಸರ್ ನಾನಂತೂ ನನ್ನ ಡ್ಯೂಟಿ ಚೆನ್ನಾಗಿ ಮಾಡ್ತಾ ಇದ್ದೆ, ನಾನು ಯಾವಾಗಲೂ ಗನ್ ಮಿಸ್ ಮಾಡೋಕ್ಕಾಗೋದಿಲ್ಲ. ಎರಡನೇವನ್ ಹೇಳ್ತಾನೆ, ಸರ್ ಒಂದ್ ವೇಳೆ ನಾನೇನಾದ್ರೂ ಒಂದೇ ಶೂ ನೋಡದಿದ್ರೆ ಆಗ ನಂಗೆ ಅನುಮಾನ ಬಂದು ನಾನು ಖಂಡಿತ ಅವನ್ನ ಹಿಡಿದ್ಬಿಡ್ತಾ ಇದ್ದೆ. ಮೂರನೇವನ್ ಹೇಳ್ತಾನೆ, ಸರ್ ನನ್ಗಂತೂ ಹೊಟ್ಟೆ ನೋವ್ತಾ ಇತ್ತು, ನಾನು ಹಿಂದೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ಸರ್. ಮಿಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ ಯಾರು ಸುಳ್ಳು ಹೇಳ್ತಾ ಇದ್ದೇನೆ ಅಂತ. ಹೇಗೆ ನೀವು ಹೇಳ್ಬೋದಾ? ನಿಮಗೆ ಹೇಗೆ ಗೊತ್ತಾಯ್ತು ಬ್ಯಾಗಲ್ಲಿ ಒಂದೇ ಶೂ ಇತ್ತಂತ? ಅಂದ್ರೆ ನೀನು ಅದನ್ನ ನೋಡಿದ್ದೆ, ಆದರೆ ರಿಪೋರ್ಟ್ ಮಾಡಿಲ್ಲ. ನೀನು ಆ ವ್ಯಕ್ತಿಗೆ ಗನ್ ತಗೊಂಡು ಹೋಗೋಗ್ಬಿಟ್ಟೆ. ಮಿಹುಲ್ ಅವನ್ನ ಹಿಡ್ಕೊಳ್ತಾನೆ. ಆಗ ಅವನು ಹೇಳ್ತಾನೆ ಅವನಿಗೆ ಅದು ಗೊತ್ತಿರ್ಲಿಲ್ವಂತೆ ಪ್ಲೇನ್ ಹೈಜಾಕ್ ಆಗುತ್ತೆ ಅಂತ. ಅವನು ಹಣಕ್ಕಾಗಿ ಹೀಗೆ ಮಾಡ್ದ. ಆಗ ಮಿಹುಲ್ಗೆ ಒಬ್ಬ ಪೊಲೀಸ್ ಬಂದು ಲೆಟರ್ ಕೊಡ್ತಾನೆ. ಮತ್ತೆ ಹೇಳ್ತಾನೆ, ಈ ಲೆಟರ್ ಆ ವ್ಯಕ್ತಿಯ ಪಾಕೆಟಿಂದ ಬಿತ್ತು. ಇದರಲ್ಲೇನು ಕೋಡೆಡ್ ಲೆಟರಲ್ಲಿ ಬರ್ದಿದೆ, ಆದರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಿಹುಲ್ ಲೆಟರ್ ಅನ್ನ ಗಮನ ಇಟ್ಟು ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ. ಲಾಜಿಕಲ್ ಆರ್ಮಿ, ನೀವು ಈ ಲೆಟರ್ನ ಡಿಕೋಡ್ ಮಾಡ್ಬೋದಾ ಇದರಲ್ಲಿ ಏನ್ ಬರ್ದಿದೆ ಅಂತ? ಮಿಹುಲ್ ಬೇಗ ಅರ್ಥ ಮಾಡ್ಕೊಳ್ತಾನೆ. ಒಂದ್ ವೇಳೆ ಈ ಲೆಟರ್ಸ್ ಅನ್ನ ನೀವು ಮಿರರ್ ಅಲ್ಲಿ ನೋಡಿದ್ರೆ ಆಗ ಇದಾಗುತ್ತೆ ಬಾಸ್ ಎಸ್ಕೇಪ್. ಅಂದ್ರೆ ಇವನು ಬಾಸ್ನ ಬಿಡಿಸ್ಬೇಕಂತಿದ್ದಾನೆ. ಹಾಗಾಗಿ ಇವನು ಪ್ಲೇನ್ ನ ಹೈಜಾಕ್ ಮಾಡಿದ್ದಾನೆ. ಆದ್ರೆ ಯಾರಾಗಿರ್ಬೋದು ಇವರ ಬಾಸ್. ಆಗ ಟೆರರಿಸ್ಟ್ ನ ಒಂದು ವಿಡಿಯೋ ಮೆಸೇಜ್ ಎಲ್ಲ ಟೆಲಿವಿಷನ್ ಬರ್ತಾ ಇರುತ್ತೆ. ನಮ್ ಬಾಸ್ ಒಸಾಮಾ ಬಿನ್ ಕಪೀರ್ನ ಬಿಟ್ಬಿಡಿ, ಇಲ್ಲಾಂದ್ರೆ ನಾವು ಈ ಪ್ಲೇನ್ ನ ಎಲ್ಲ ಜನಗಳನ್ನ ಸಾಯಿಸ್ಬಿಡ್ತೇವೆ. ನಾನೇನಾದ್ರೂ ಬೇಗ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಎಲ್ಲ ಜನರು ಸಾಯ್ತಾರೆ. ಒಸಾಮಾನ ಬಿಡೋಕ್ಕಾಗೋದಿಲ್ಲ, ಅವನು ತುಂಬಾ ಕ್ರಿಮಿನಲ್. ಏನ್ ಮಾಡೋದೀಗ? ಮಿಹುಲ್ ಸೈಂಟಿಸ್ಟ್ ಬುಲ್ಬುಲೈನ ಸಹಾಯ ತಗೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಮತ್ತೆ ನೇರವಾಗಿ ಸೈಂಟಿಸ್ಟ್ ಲ್ಯಾಬ್ ಹತ್ರ ಹೊರಡ್ತಾನೆ. ಸೈಂಟಿಸ್ಟ್ ಅವನ ಹತ್ರ ತಲುಪೋದಕ್ಕೆ ಒಂದು ಬುಲ್ಬುಲೈಯನ್ನ ಮಾಡಿದ್ದ. ನೀವು ಬುಲ್ಬುಲೈಯನ್ನ ನೋಡಿ ಹೇಳ್ಬೋದಾ ಯಾವ ರಸ್ತೆ ಸೈಂಟಿಸ್ಟ್ ಹತ್ರ ಹೋಗುತ್ತಾ? A, B ಅಥವಾ C? ರಸ್ತೆ ಎ ಸೈಂಟಿಸ್ಟ್ ಹತ್ರ ಹೋಗುತ್ತೆ. ಈ ರೀತಿಯಾಗಿ ಮಿಹುಲ್ ರಸ್ತೆ ಎ ತಗೊಳ್ತಾನೆ ಮತ್ತೆ ಸೈಂಟಿಸ್ಟ್ ಹತ್ರ ತಲುಪ್ತಾನೆ. ಮಿಹುಲ್ ಸೈಂಟಿಸ್ಟ್ಗೆ ಹೈಜಾಕ್ ಮತ್ತೆ ಬಾಸ್ ಲಡೆನ್ ಬಗ್ಗೆ ಹೇಳ್ತಾನೆ. ಆಗ ಸೈಂಟಿಸ್ಟ್ ಮಿಹುಲ್ಗೆ ಒಂದು ಕ್ಲೋನ್ ಮೆಷಿನ್ ಬಗ್ಗೆ ಹೇಳ್ತಾನೆ. ಅದನ್ನ ಯಾರಾದ್ರೂ ವ್ಯಕ್ತಿಯ ಮುಂದೆ ಇಟ್ರೆ ಆಗ ಮೆಷಿನ್ ನ ಒಳಗಡೆ ಇರೋ ವ್ಯಕ್ತಿ ಆ ಕ್ಲೋನ್ ಆಗ್ಬಿಡ್ತಾನೆ. ಅಂದ್ರೆ ನಾವು ಈ ಮೆಷಿನ್ ಸಹಾಯದಿಂದ ಲಾಡೆನ್ನ ಕ್ಲೋನ್ ಮಾಡಬಹುದು ಮತ್ತೆ ಅದನ್ನ ಕಳಿಸಬಹುದು. ಆದ್ರೆ ಪ್ರಶ್ನೆ ಏನಂದ್ರೆ ಇಷ್ಟೊಂದು ರಿಸ್ಕ್ ಯಾರು ತಗೊಳ್ತಾರೆ? ಮಿಹುಲ್ ಸ್ವತಃ ಅವನೇ ಮಾಡೋದಕ್ಕೆ ತಯಾರಾಗ್ತಾನೆ. ಮಿಹುಲ್ ಕೂಡಲೇ ಜೈಲ್ ತಲುಪ್ತಾನೆ. ಇಲ್ಲಿ ಲ್ಯಾಡೆನ್ ಇದ್ದ. ಮಿಹುಲ್ ಮೆಷಿನ್ ಅನ್ನ ಲ್ಯಾಡೆನ್ನ ಮುಂದೆ ಇಡ್ತಾನೆ ಮತ್ತೆ ಸ್ವತಃ ಹೋಗಿ ಮೆಷಿನ್ ಅಲ್ಲಿ ಕೂತ್ಕೊಳ್ತಾನೆ. ಮೆಷಿನ್ ಶುರುವಾಗುತ್ತೆ ಮತ್ತೆ ಮಿಹುಲ್ ಲ್ಯಾಡೆನ್ ಆಗ್ಬಿಡ್ತಾನೆ. ಮಿಹುಲ್ ಹೊರಗಡೆ ಬರ್ತಾನೆ. ಆಗ ಅವನು ಲ್ಯಾಡೆನ್ ತರನೇ ಕಾಣಿಸ್ತಾ ಇರ್ತಾನೆ. ಆಗ ಮಿಹುಲ್ ಪೊಲೀಸ್ ಹತ್ರ ಹೇಳ್ತಾನೆ, ಹೇಳ್ಬಿಡಿ ಆ ಹೈಜಾಕರ್ಸ್ಗೆ ನಾವು ಲ್ಯಾಡೆನ್ ಅನ್ನ ಬಿಡೋದಕ್ಕೆ ತಯಾರಿದ್ದೀವಿ ಅಂತ. ಹೈಜಾಕರ್ಸ್ಗೆ ಈ ವಿಷಯ ತಲುಪುತ್ತೆ ಬಿನ್ ಲ್ಯಾಡೆನ್ನ ಬಿಡ್ತಾ ಇದ್ದಾರೆ ಅಂತ. ಆಗ ಆ ಪ್ಲೇನ್ ಡೆಲ್ಲಿಯಲ್ಲಿ ಲ್ಯಾಂಡ್ ಮಾಡೋದಕ್ಕೆ ತಯಾರಾಗ್ತಾರೆ. ಇಲ್ಲಿ ಮಿಹುಲ್ ಒಸಾಮನ ರೂಪದಲ್ಲಿ ಪೊಲೀಸ್ನ ಜೊತೆಗೆ ಹೊರಡ್ತಾನೆ. ಮುಂದೆ 4 ರಸ್ತೆ ಕಾಣಿಸ್ತಿದೆ. ನೀವು ಹೇಳ್ಬೋದಾ ಮಿಹುಲ್ಗೆ ಯಾವ ರಸ್ತೆ ತಗೋಬೇಕು ಅಂತ? A, B, C ಅಥವಾ D?
ಎ ಯಲ್ಲಿ ತುಂಬಾ ಟ್ರಾಫಿಕ್ ಇದೆ, ಬಿ ಯಲ್ಲಿ ದೊಡ್ಡ ದೊಡ್ಡ ಟ್ರಕ್ಸ್ ಇದೆ, ಇದನ್ನ ಓವರ್ಕಮ್ ಮಾಡೋದು ತುಂಬಾ ಕಷ್ಟ. ಸಿ ಯಲ್ಲಿ 2-3 ಕಾರ್ ಇದೆ, ಆದ್ರೆ ಅಪೋಸಿಟ್ ಇಂದ ಬರ್ತಾ ಇದೆ, ಅಂದ್ರೆ ಇದು ರಾಂಗ್ ಡೈರೆಕ್ಷನ್. ಅಂದ್ರೆ ಡಿ ಸರಿಯಾಗಿರುತ್ತೆ. ಮಿಹುಲ್ ರಸ್ತೆ ಡಿ ತಗೊಳ್ತಾನೆ ಮತ್ತೆ ಏರ್ಪೋರ್ಟ್ ತಲುಪ್ತಾನೆ. ಅಲ್ಲಿ ಹೈಜಾಕರ್ ಸಹ ಅವರ ಪ್ಲೇನ್ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡ್ತಾರೆ. ಅವರೊಂದು ಪ್ರೈವೇಟ್ ಪ್ಲೇನ್ ಅನ್ನು ಸಹ ಡಿಮ್ಯಾಂಡ್ ಮಾಡಿದ್ರು. ಅದರ ಸಹಾಯದಿಂದ ಅವರು ಒಸಾಮನ ತಗೊಂಡು ಹೋಗ್ಬೋದಂತ. ಅವರು ಪ್ರೈವೇಟ್ ಪ್ಲೇನ್ಗಾಗಿ ಅವ್ರಿಗೋಸ್ಕರ ಏರ್ಪೋರ್ಟ್ ಅಲ್ಲಿ ರೆಡಿ ಮಾಡ್ತಾರೆ. ಮಿಹುಲ್ ಏರ್ಪೋರ್ಟ್ ತಲುಪ್ತಾನೆ. ಪೊಲೀಸ್ ಮಿಹುಲ್ ಕೈಗೆ ಬೇಡಿಯನ್ನು ಹಾಕ್ತಾರೆ. ಪೂರ್ತಿ ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಬರುತ್ತೆ, ಒಸಾಮನ ಬಿಡ್ತಾ ಇದ್ದಾರಂತ. ಪೊಲೀಸ್ ಮಿಹುಲನ್ನ ಪ್ಲೇನ್ ಹತ್ರ ತಗೊಂಡು ಹೋಗ್ತಾರೆ ಮತ್ತೆ ಬೇಡಿಯನ್ನ ತೆಗಿತಾರೆ. ಹೈಜಾಕರ್ಸ್ಗೆ ಅನ್ಸುತ್ತೆ ಇದು ಒಸಾಮನೆ ಅಂತ. ಮಿಹುಲ್ ಪ್ಲೇನ್ ನ ಹತ್ರ ಹೋಗ್ತಾನೆ ಮತ್ತೆ ಒಬ್ಬ ಹೈಜಾಕರ್ ಕೂಗ್ತಾನೆ, ನಮ್ಮ ಸೀಕ್ರೆಟ್ ಕೋಡ್ ಏನು? ಮಿಹುಲ್ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮಿಹುಲ್ಗೆ ನೆನಪಾಗುತ್ತೆ, ಅವನಿಗೆ ಪೇಪರ್ ಅಲ್ಲಿ ಒಂದು ಸೀಕ್ರೆಟ್ ಕೋಡ್ ಸಿಕ್ಕಿತ್ತು. ಲಾಜಿಕಲ್ ಆರ್ಮಿ ಬೇಗ ಯೋಚನೆ ಮಾಡಿ ಆ ಕೋಡ್ ಏನು ಅಂತ. ಕೋಡ್ ಆಗಿತ್ತು ಬಾಸ್ ಎಸ್ಕೇಪ್. ಮಿಹುಲ್ ಒಸಾಮನ ಧ್ವನಿಯಲ್ಲಿ ಹೇಳ್ತಾನೆ, ಬಾಸ್ ಎಸ್ಕೇಪ್. ಹೈಜಾಕರ್ಸ್ ಒಸಾಮನ ನೋಡಿ ತುಂಬಾ ಖುಷಿ ಆಗ್ತಾರೆ ಮತ್ತೆ ಕೂಡಲೇ ಅವನ್ನ ಕರ್ಕೊಂಡೋಗಿ ಪ್ರೈವೇಟ್ ಪ್ಲೇನ್ಗೆ ಕರ್ಕೊಂಡು ಹೋಗ್ತಾರೆ. ಮಿಹುಲ್ ಅಲ್ಲಿ ಹೋಗ್ತಿದ್ದಂಗೆ ಅವರು ಎಲ್ಲರನ್ನ ಬಿಟ್ಬಿಡ್ತಾರೆ. ಎಲ್ಲರೂ ಸಹ ಫ್ಲೈಟ್ ಇಂದ ಇಳಿದು ಬೇಗ ಬೇಗ ಏರ್ಪೋರ್ಟ್ ಕಡೆಗೆ ಹೋಗ್ತಾರೆ. ಅವರು ಹೋಗ್ತಿದ್ದಂಗೆ ಮಿಹುಲ್ ಅವನ ಜೇಬಿಂದ ಬಟ್ಟೆ ತೆಗಿತಾನೆ ಮತ್ತೆ ಅವನ ಹತ್ರ ಇದ್ದಂತ ಹೈಜಾಕರ್ಸ್ ನ ಮೂರ್ಛೆ ಹೋಗಿಸ್ತಾನೆ. ಮತ್ತೆ ಮಿಹುಲ್ ಕೆಳಗಡೆ ಎಳಿತಾನೆ ಮತ್ತೆ ಮತ್ತೊಬ್ಬ ಹೈಜಾಕರ್ಸ್ ನ ಮೂರ್ಛೆ ಹೋಗಿಸ್ತಾನೆ. ಮಿಹುಲ್ಗೆ ಬೇರೆಯವರು ಹೈಜಾಕರ್ಸ್ ಅಲ್ಲಿ ಕಾಣಿಸೋದೇ ಇಲ್ಲ. ಮಿಹುಲ್ ಯೋಚನೆ ಮಾಡ್ತಾ ಇರ್ತಾನೆ, ಇಲ್ಲಿ ಇಬ್ಬರಲ್ಲ 3 ಜನ ಹೈಜಾಕರ್ ಇರಬೇಕು ಅಲ್ವಾ? ಯಾಕೆ ಮಿಹುಲ್ಗೆ ಅನಿಸ್ತು ಇಲ್ಲಿ 3 ಹೈಜಾಕರ್ ಇರಬೇಕು ಅಂತ? ಯೋಚಿ ಲಾಜಿಕಲ್ ಆರ್ಮಿ. ಯೋಚನೆ ಮಾಡಿ, ಅವ್ರು ಏರ್ಪೋರ್ಟ್ ಇಂದ ಗನ್ ತಗೊಂಡು ಫ್ಲೈಟ್ ಒಳಗಡೆ ಹೋಗಿದ್ದ. ಅವನಿಲ್ಲಿ ಕಾಣಿಸ್ತಿಲ್ಲ. ಈ ಇಬ್ರು ಹೈಜಾಕರ್ ಬೇರೆಯವರು. ಅವನು ಖಂಡಿತ ಜನಗಳ ಜೊತೆ ಹೊರಗಡೆ ಹೋಗಿದ್ದಾನೆ. ನನ್ನ ಆದಷ್ಟು ಬೇಗ ಹಿಡಿಬೇಕು. ಮಿಹುಲ್ ಕೂಡಲೇ ಅಲ್ಲಿಂದ ಹೊರಗೆ ಹೋಗ್ತಾನೆ ಮತ್ತೆ ಏರ್ಪೋರ್ಟ್ನ ಒಳಗಡೆ ಹೋಗ್ತಾನೆ. ಮಿಹುಲ್ ಹೈಜಾಕರ್ನ ನೋಡ್ಬಿಡ್ತಾನೆ. ಕೂಡಲೇ ನೀನು ಪೊಲೀಸ್ಗೆ ಸರೆಂಡರ್ ಆಗು. ಹೈಜಾಕರ್ ಗನ್ ತೆಗಿತಾನೆ ಮತ್ತೆ ಪಕ್ಕದಲ್ಲಿ ಒಂದು ಮಗು ಇತ್ತು, ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ ಮತ್ತೆ ಹೇಳ್ತಾನೆ, ಬಾಸ್ ನನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಈ ಮಗುನ್ ಸಾಯಿಸ್ಬಿಡ್ತೀನಿ. ಮಿಹುಲ್ ಮೆತ್ತಗೆ ಸೈಂಟಿಸ್ಟ್ಗೆ ಕಾಲ್ ಮಾಡ್ತಾನೆ ಮತ್ತೆ ನಿಧಾನವಾಗಿ ಹೇಳ್ತಾನೆ, ಇವನ ಬಾಸ್ನ ತುಂಬಾನೇ ಕ್ಲೋನ್ಸ್ ಮಾಡಿ ಮತ್ತೆ ಎಲ್ಲರನ್ನು ಒಂದೇ ಕಡೆ ಇಡು ಮತ್ತೆ ಒರಿಜಿನಲ್ನ ಬೇರೆ ಕಡೆ ಇಡು. ಸೈಂಟಿಸ್ಟ್ ಅದೇ ರೀತಿ ಮಾಡ್ತಾನೆ. ಸ್ವಲ್ಪ ಹೊತ್ತರಲ್ಲೇ ಒಸಾಮನ 5 ಕ್ಲೋನ್ ಏರ್ಪೋರ್ಟ್ ತಲುಪುತ್ತೆ. ಮಿಹುಲ್ ಹೈಜಾಕರ್ ಹತ್ರ ಹೇಳ್ತಾನೆ, ಇದರಲ್ಲಿ ನಿಮ್ಮ ಅಸಲಿ ಬಾಸ್ ಕಂಡು ಹಿಡಿ. ಹೈಜಾಕರ್ ಕನ್ಫ್ಯೂಸ್ ಆಗ್ತಾನೆ, ಇಲ್ಲೇನಾಗ್ತಾ ಇದೆ? ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಇದರಲ್ಲಿ ನಿಜವಾದ ಬಾಸ್ ಯಾರು ಅಂತ? ABCD ಅಥವಾ E ಯೋಚಿ ಮತ್ತೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ. ಬಾಸ್ ಡಿ ಅವನು. ಬೇರೆಯವರ ಕೈಯಲ್ಲಿ ನೋಡಿ ವಾಚ್ ಇದೆ, ಆದರೆ ಡಿ ಕೈಯಲ್ಲಿ ಇಲ್ಲ. ಯಾಕಂದ್ರೆ ಮಿಹುಲ್ ಸೈಂಟಿಸ್ಟ್ಗೆ ಹೇಳಿದ್ದ ಒರಿಜಿನಲ್ನ ಬೇರೆ ತರ ಇಡು ಅಂತ. ಹೈಜಾಕರ್ ಕನ್ಫ್ಯೂಸನ್ ನ ಉಪಯೋಗಿಸ್ಕೊಂಡು ಮಿಹುಲ್ ಜಂಪ್ ಮಾಡ್ತಾನೆ ಮತ್ತೆ ನೇರವಾಗಿ ಹೈಜಾಕರ್ ಗನ್ಗೆ ಕಿಕ್ ಮಾಡ್ತಾನೆ. ಅವನ ಗನ್ ಬಿದೋಗುತ್ತೆ. ಮಿಹುಲ್ ಕೂಡಲೇ ಒಂದು ಫೈಟ್ ಮಾಡಿ ಅವನ್ನ ಬೀಳಿಸ್ತಾನೆ ಮತ್ತೆ ಅವನ್ನ ಹಿಡ್ಕೊಂಡ್ಬಿಡ್ತಾನೆ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮಿಹುಲ್ ರಾಕ್ಸ್. ಥ್ಯಾಂಕ್ ಯು.